ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಅತ್ತಿಗೆ ಸುಕೃತನ ಸೀಮಂತ. ಸೊ ಸೀಮಂತಕ್ಕೆ ರೆಡಿಯಾಗಿದ್ದಾಳೆ ನೋಡಿ ಸುಕೃತ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಆ್ಯಂಡ್ ಸೀಮಂತ ಇದ್ದಿದ್ದು ಒಂದು ಹೋಟೆಲಲ್ಲಿ, ಟಾಪ್ ಇನ್ ಟೌನ್ ಅನ್ನೋ ಹೋಟೆಲ್ ಕುಶಾಲನಗರಲ್ಲೇ. ಅಲ್ಲೇ ಒಂದು ಫಂಕ್ಷನ್ ಹಾಲಲ್ಲಿ ನಾವು ಸೀಮಂತ ಇಟ್ಕೊಂಡಿದ್ದು. ಸೊ ಹಾಗಾಗಿ ಫಸ್ಟು ಅಲ್ಲಿಗೆ ಹೋಗೋಕ್ಕಿಂತ ಮೊದಲೇ ಒಂದಷ್ಟು ಮನೆ ಹತ್ರ ಫೋಟೋಸ್ ತೆಕ್ಕೊಳ್ತಾ ಇದ್ದೀವಿ. ಆ್ಯಂಡ್ ಗುರುನು ಸುಕೃತನೂ ತುಂಬ ಚೆನ್ನಾಗಿ ಕಾಣ್ತಿದ್ರು. ಇಬ್ಬರು ಗ್ರೀನ್ ಹಾಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಅರ್ಪಿತಾ ಮೇನ್ಕೋ ಆ್ಯಕ್ಚುಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಮನೆ ಹತ್ರನೇ ಮಾಡೋಣ ಅಂತ. ಮನೆ ದೊಡ್ಡದಾಗಿದೆಯಲ್ಲ, ಇಲ್ಲೇ ಮಾಡೋಣ, ಸಿಂಪಲ್ಲಾಗಿ ಮಾಡೋದಲ್ವಾ ಅಂತ. ಬಟ್ ಆಮೇಲೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಾವು ಫಂಕ್ಷನ್ ಹಾಲ್ ಮಾಡಿದ್ದು. ನಾವೆಲ್ಲ ಸ್ವಲ್ಪ ಬೇಗ ಹೋಗಿದ್ವಿ, ಅಲ್ಲೆಲ್ಲ ಹೋಗಿ ರೆಡಿ ಮಾಡಬೇಕಿತ್ತಲ್ಲ. ಆ್ಯಂಡ್ ಚೇರ್ಗಳೆಲ್ಲ ಅವರೇ ರೆಡಿ ಮಾಡಿದ್ರು. ಅಲ್ಲಿ ಟೇಬಲ್ಗೆ ನಾವು ಏನೇನು ತಟ್ಟೆಗೆ ಜೋಡಿಸ್ಬೇಕು ಎಲ್ಲ ತೊಗೊಂಡು ಹೋಗಿದ್ವಲ್ಲ, ಅದೆಲ್ಲ ಜೋಡ್ಸೋಕ್ಕೆ ಅಂತ ನಾವು ಬೇಗ ಹೋಗಿದ್ವಿ. ಆ್ಯಂಡ್ ಡೆಕೋರೇಷನು ಅಷ್ಟೇ ನಾವು ಲಾಸ್ಟ್ ಮೂಮೆಂಟಲ್ಲಿ ಪ್ರೀವಿಯಸ್ ಡೇ ಹೇಳಿದ್ದು, ಬಟ್ ಅವ್ನು ಚೆನ್ನಾಗಿ ಮಾಡಿದ್ದ. ಸಿಂಪಲಾಗಿ ಒಂಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ತಟ್ಟೆಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಆ್ಯಕ್ಚುಲಿ ಮನೇಲಿ ಫಂಕ್ಷನ್ ಮಾಡಿದ್ರೆ ಏನಾದರೂ ಬೇಕು ಅಂದರೆ ಟಕ್ಕಂತ ಅಲ್ಲೇ ತೊಗೋಬೋದು. ಬಟ್ ಹಿಂಗೆ ಹೊರಗಡೆ ಫಂಕ್ಷನ್ ಎಲ್ಲ ಮಾಡ್ತೀವಿ ಪಾರ್ಟಿ ಹಾಲಲ್ಲಿ ಅಂದರೆ ಪ್ರತಿಯೊಂದೂ ನೆನೆಸ್ಕೊಂಡು ಇಟ್ಕೊಬರ್ಬೇಕು. ಬಟ್ ಒಂದೊಂದು ವಸ್ತು ಮರ್ತೋಗೇ ಹೋಗುತ್ತೆ. ಅದೇ ಥರ ನಾನು ಒಂದೆರಡು ಮಿಸ್ ಮಾಡಿ ಬಂದಿದ್ದೆ. ಆಮೇಲೆ ಮತ್ತೆ ಪುನಃ ಯಾರಾದರೂ ಅದು ಬೇಕು ಇದು ಬೇಕು ಅಂತ ಹೇಳಿದಾಗ ಆಗ ಮತ್ತೆ ನೆನಪಾಗಿ ಮತ್ತೆ ನನ್ನ ಕಸಿನ್ ಹೋಗಿ ತೊಗೊಬಂದ ಎಲ್ಲನೂ. ನಾವೆಲ್ಲ ಟೇಬಲ್ ಎಲ್ಲ ಜೋಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಸುಕೃತನೂ ಬಂದಳು. ಆಮೇಲೆ ಅವ್ರ ಅಮ್ಮ ಅವ್ರುಗಳು ಬಂದರು ಊರಿಂದ. ಸುಕೃತನ ನಾವು 9 ಮಂತ್ಸಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದೇ ಮಂತಲ್ಲಿ ಅಪ್ಪಾಜಿದು ವರ್ಷದ ಕಾರ್ಯ ಇತ್ತು. ಹಂಗಾಗಿ ಎರಡೂ ಒಟ್ಟಿಗೆ ಮಾಡೋಕ್ಕೆ ಸರಿ ಹೋಗಲ್ಲ ಅಂಥೇಳಿ ಬೇಗನೆ ಕಳಿಸ್ತಾ ಇರೋದು. 7 ಮಂತ್ಸ್ ಒಳಗೆ ಕಳಿಸ್ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ 6.5 ಮಂತ್ ಇದ್ದಾಗಲೇ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಈಗಲೂ ಸ್ವಲ್ಪ ಚಬ್ಬಿ ಹಂಗೆ ಕಾಣ್ತಾ ಇದ್ಲು. ಹೊಟ್ಟೆ ಎಲ್ಲ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ, ಚೆನ್ನಾಗಿ ಕಾಣ್ತಾ ಇದ್ಲು ಆ ಸ್ಯಾರಿಲು. ಮನೆಯಿಂದ ಕರ್ಕೊಬರುವಾಗಲೇ ಅವಳಿಗೆ ಮನೇಲೇ ಶಾಸ್ತ್ರ ಮಾಡಿ ಅಲ್ಲೇ ಮಡ್ಲಕ್ಕೆ ಎಲ್ಲ ಹುಯ್ಕೊಂಡು ಕರ್ಕೊಂಬಂದಿದ್ವಿ. ಆ್ಯಂಡ್ ಇಲ್ಲಿ ಬಂದಮೇಲೆ ಮಾಮೂಲಿ ರಿಲೇಟಿವ್ಸ್ ಎಲ್ಲ ಕೊಟ್ಟರು. ಆ್ಯಕ್ಚುಲಿ ಮೊದಲೆಲ್ಲ ಭತ್ತ ಸಿಗ್ತಿತ್ತು, ಊರ ಕಡೆ ಆದರೆ ಭತ್ತ ಸಿಗುತ್ತೆ. ಭತ್ತ ಮತ್ತು ತೆಂಗಿನ ತಳ್ಳು ಕೊಡ್ತಾರೆ. ಈಗೆಲ್ಲ ಸಿಟಿಗಳಲ್ಲಿ ಅಷ್ಟು ಸಿಗಲ್ಲ, ಭತ್ತ ಎಲ್ಲ ಸಿಗೋದು ತುಂಬ ಕಡಿಮೆ. ಸೊ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಹುರ್ಗಡ್ಲೆ ಕೊಟ್ಬಿಡ್ತಾರೆ. 1 kg ಇಲ್ಲ ಅರ್ಧ kg ಹುರ್ಗಡ್ಲೆ ತಂದು ಸೀರೆ ತರೋರು ಸೀರೆ ತರ್ತಾರೆ, ಇಲ್ಲ ಪ್ರೆಸೆಂಟೇಷನ್ ಕವರ್ ಕೊಡೋರು ಪ್ರೆಸೆಂಟೇಷನ್ ಕವರ್ ಕೊಡ್ತಾರೆ. ಅದೇ ಥರ ಸುಕೃತಂಗೂ ಎಲ್ಲರೂ ಸುಮಾರು ಜನ ಸೀರೆ ತಂದಿದ್ರು. ಆ್ಯಂಡ್ ನಮ್ಮ ಮನೆಯಿಂದ ನಮ್ಮ ಆಂಟಿ ಭತ್ತ ತಂದಿದ್ರು ಊರಿಂದ. ಭತ್ತ ಮತ್ತು ತೆಂಗಿನ ತಳ್ಳು ಎಲ್ಲ ತೊಗೊಬಂದಿದ್ರು. ಊಟನೂ ಅಷ್ಟೇ, ಊಟನೂ ತುಂಬ ಟೇಸ್ಟಿಯಾಗಿತ್ತು. ನಾವು ಅದೇ ಹೋಟೆಲ್ ಟಾಪ್ ಇನ್ ಟೌನಲ್ಲೇ ಹೇಳಿದ್ದು. ಚೆನ್ನಾಗಿ ಮಾಡಿದರು, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿದ್ರು. ಆ್ಯಂಡ್ ತುಂಬ ಬೇಗನೆ ಕಳಿಸಿದ್ವಿ ನಾವು, ಯಾಕೆಂದರೆ ರಾಹುಕಾಲ ಇದೆ ಅಂತ ಹೇಳ್ಬಿಟ್ಟು 1:30 2 o'clock ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರದು ಊಟ ಆಗಿತ್ತು. ನಾವು ಒಂದು 5 ಮೆಂಬರ್ಸ್ ಊಟ ಮಾಡಿರಲಿಲ್ಲ ಅಷ್ಟೇ, ಎಲ್ಲರದ್ದು ಊಟ ಆಗಿತ್ತು. ಆ್ಯಂಡ್ ನಮ್ಮ ವಿನೂ ನೋಡಿ ಐಸ್ ಕ್ರೀಮ್ ತುಂಬ ಫ್ರೀಸ್ ಆಗಿಬಿಟ್ಟಿತ್ತು. ಸೊ ತುಂಬ ಕಷ್ಟ ಆಯ್ತಿತ್ತು. ಅವನು ಕಷ್ಟಪಟ್ಟು ಚಾಕುಲ್ ಕಟ್ ಮಾಡ್ತಿದ್ದ. ಆ್ಯಂಡ್ ಕೈನೂ ಕಟ್ ಮಾಡ್ಕೊಂಡ ಪಾಪ ಒಂದ್ಸತಿ. ಇಲ್ಲಿ ನೋಡಿ ನಮ್ಮ ಮನೆ ಬ್ಯೂಟೀಸ್ ಊಟ ಮಾಡ್ತಾ ಕೂತಿದ್ದಾರೆ ಆಲ್ರೆಡಿ. ಎಲ್ಲ ಅವ್ರ ಕೆಲಸ ಮುಗಿಸಿ ಊಟ ಮಾಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ನಾವು ತುಂಬ ಜನನ ಕರೀಲಿಲ್ಲ, ಕ್ಲೋಸ್ ಫ್ರೆಂಡ್ಸ್ ಮತ್ತು ಕ್ಲೋಸ್ ರಿಲೇಷನ್ಸ್ ಅಷ್ಟೇ ಕರೆದಿದ್ದು. ಆ್ಯಕ್ಚುಲಿ ದೊಡ್ಡದಾಗಿ ಮಾಡ್ಬೋದಿತ್ತು ಇನ್ನೂ ಜೋರಾಗಿ, ಬಟ್ ನಾವು ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಯಾಕೆಂದರೆ ನಮ್ಮ ಅಪ್ಪಾಜಿ ಇನ್ನೂ ರೀಸೆಂಟಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ರು. ಹಂಗಾಗಿ ಸುಕೃತಂಗೆ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಸೊ ಅವಳಿಗೋಸ್ಕರ ನಾವು ಮಾಡಿದ್ದನ್ನ. ಆ್ಯಂಡ್ ಅವಳನ್ನ ಕಳಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದು ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಎಲ್ಲ ಉಳ್ಕೊಂಡಿದ್ರು. ಹಂಗಾಗಿ ನಾವು ಒಂದು ಸತಿನೂ ಫ್ರೀ ಬಸ್ ಆದಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಫ್ರೀ ಬಸ್ಸಲ್ಲಿ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಆ್ಯಂಡ್ ದರ್ಶನವೂ ತುಂಬ ಚೆನ್ನಾಗಾಯಿತು. ಈಗ ಊಟಕ್ಕೂ ಹೋಗ್ತಾ ಇದ್ದೀವಿ ನೋಡಿ. ಸಖತ್ ಜನ ಇದ್ದರು ನಾವು ಹೋಗಿದ್ದ ಟೈಮಲ್ಲಿ. ತುಂಬ ಜನ ಅಂದರೆ ಜನ, ಬಟ್ ತುಂಬ ರಶ್ ಇತ್ತು. ಊಟಕ್ಕೆ ದರ್ಶನ ಬೇಕಾಯಿತು, ಊಟಕ್ಕೆ ಸಖತ್ತು ರಶ್ ಆಗಿಬಿಡ್ತು.
ಸೊ ಅಲ್ಲಿಂದ ಊಟ ಮುಗಿಸಿ ನಾವು ಬೇಗನೆ ಕುಶಾಲನಗರಕ್ಕೂ ಬಂದ್ವಿ ನೈಟ್. ಎಸ್, ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಾನು ಸೀಮಂತದಲ್ಲಿ ತೆಗೆದಿದ್ದ ಫೋಟೋಸ್ ಒಂದಷ್ಟು ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.